ಧಾರಾವಾಹಿಗಳನ್ನು ಬಿಟ್ಟು 8ರಿಂದ 10 ತನಕ ಎಷ್ಟು ಧಾರಾವಾಹಿಗಳು ದಿನ ನೋಡೋದು ಬಿಟ್ಟು ಇಲ್ಲಿ ಬಂದಿರಂದ್ರೆ ಲಿಂಗೈಕ್ಯ ಸಿದ್ಧರಾಮ ಮಹಾಸ್ವಾಮಿಗಳು ಮತ್ತು ಈಗಿನ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳ ಮೇಲೆ ಮತ್ತು ಗೋಲ್ಗೇರಿ ಗೊಲ್ಲಾಳೇಶ್ವರ ಪುರಾಣ ಕೇಳೋಕ್ಕೆ ಎಷ್ಟು ಭಕ್ತಿ ಶ್ರದ್ಧೆಯಿಂದ ಬಂದಿರಿ. ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಮೊದಲು ತಾಯಂದಿರಿಗೆ ತಿಳಿಸ್ತೇನೆ. ತಾವು ಅನ್ಬೋದು ಇವತ್ತು ಬಿಟ್ಟಿವಿರಿ ಮತ್ತು ನಾಳೆಗೆ ಮುಂಜಾನೆ 11ಕ್ಕೆ ಇರ್ತದಂತ. ಇವತ್ತೇನು ಮಿಸ್ ಆಗಿರ್ತದೆ ಮತ್ತು ನಾಳೆಗೆ ಮುಂಜಾನೆ 11ಕ್ಕೆ ನೋಡ್ಬೋದು ರೀ. ನಾವೇನು ಸುಮ್ಮ ಬಂದಿಲ್ಲ, ಅದು ಇಟ್ಕೊಂಡೇ ಬಂದೀವಂತ ಅನ್ಬೋದು. ಆದ್ರೂ ಭಕ್ತಿ ಶ್ರದ್ಧೆ ಅದು ವಿಶೇಷವಾಗಿ ನಮ್ಮ ಭಾರತ ಮಾತೆ ಅಂತ ಯಾಕೆ ಹೇಳ್ತೀವಿ ಅಂದರೆ, ಮಾತೆಯರ ಹೆಸರಿನಲ್ಲಿರ್ತಕ್ಕಂಥ ನಮ್ಮ ಭಾರತ ದೇಶಕ್ಕೆ ಭಾರತ ಮಾತೆ ಹೆಸರಿರ್ತಕ್ಕಂಥ ಉದ್ದೇಶ ಏನಂದರೆ, ಮಾತೆಯರ ಬಗ್ಗೆ ಇರ್ತಕ್ಕಂಥ ಪ್ರೀತಿ ಗೌರವ ತೋರಿಸ್ಕೊಳ್ಳಲಿಕ್ಕೆ ಇಂಥ ಪುರಾಣ ಪ್ರವಚನ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಮಾತೆಯರು ಪುರಾಣ ಪ್ರವಚನದಲ್ಲಿ ಭಾಗವಹಿಸ್ತೀರಿ. ಮತ್ತು ಯಾವುದೇ ಸಭೆ ಸಮಾರಂಭ ಮನೆಯಲ್ಲಿ ಕಾರಣ ಏನೇ ಇದ್ರೂ ಆ ಹೆಚ್ಚಿನ ಜನ ಇವತ್ತು ತಾಯಂದಿರು ಇವತ್ತು ಭಾಗವಹಿಸ್ತೀರಿ. ನಾವೆಲ್ಲ ಇಲ್ಲಿ ನಮ್ಮ ಮನೆಯಲ್ಲಿ ಏನಾದರೂ ತೊಂದರೆ ಆದರೆ ಮೊದಲು ದೇವರು ಮೊರೆ ಹೋಗ್ತಕ್ಕಂಥವ್ರು ನಮ್ಮ ಅಣ್ಣ, ನಮ್ಮ ಅಪ್ಪ, ನಮ್ಮ ಮುದ್ದೆ. ಯಾರಿಗೆ ಏನಾದರೂ ಸಮಸ್ಯೆ ಆದರೆ ಮೊದಲು ದೇವರು ಮೊರೆ ಹೋಗ್ತಕ್ಕಂಥವ್ರು ನಮ್ಮಲ್ಲಿರ್ತಕ್ಕಂಥ ತಾಯಂದಿರು. ಅಷ್ಟೊಂದು ಭಕ್ತಿ ಶ್ರದ್ಧೆ ಅದು ಮಾತೆಯವರಲ್ಲಿ ನಮಗಿನ ಜಾಸ್ತಿ ನಿಮಗಿದೆ ಅಂತೇಳಿ ಈ ಮತ್ತು ಗಂಡಸರು ಏನು ಬರೀ ಹೆಣ್ಮಕ್ಳ ಪರವಾಗಿ ಮಾತಾಡ್ರೆ ಮತ್ತು ನೀವು ಸಿಟ್ಟಿಗಾರಂಗೆ ರೀ. ನಿಮ್ಗೆ ಏನಾದರೂ ಕಷ್ಟ ಬಂದ್ರೆ ಮೊದಲು ದೇವ್ರ ಮರಿ ಹೋಗ್ತಕ್ಕಂಥವ್ರು ತಾಯಂದರು. ಯಾಕೆ ಮಾತು ಹೇಳ್ದಂದರೆ, ಈಗಿನ ಕಂಪ್ಯೂಟರ್ ಯುಗದಲ್ಲಿ ಇದ್ದೀವಿ ನಾವು. ಹಿಂದೆಲ್ಲ ಫೇಸ್ಬುಕ್ಕು ವಾಟ್ಸಪ್ಪು ಬಂತು. ಈಗ ಮತ್ತೆ ಇನ್ನೊಂದು ಏನು ಬಂದದ, AI ಅಂತ ಬಂದದು. ಇನ್ಸ್ಟಾಗ್ರಾಮ್ AI. ನಿಮ್ಮ ಫೋಟೋ ಬೇಕಲ್ಲ, ಏನು ಬೇಕಲ್ಲ, AIದಾಗ ಹೋದ್ರಾಯ್ತು. ನಿಮ್ಮದೆಲ್ಲ ನಿಮ್ಮ ವಿಡಿಯೋ, ನಿಮ್ಮ ಫೋಟೋಗಳು ಭಾಳ ಸುಂದರವಾಗಿ ಇವತ್ತು ಮೊಬೈಲ್ದೊಳಗೆ ಕಾಣಿಸ್ತು. ನಮ್ಮ ಮೊಬೈಲ್ದಲ್ಲಿ ಕಾಣಿಸ್ತದೆ ಅಂತೇಳಿ ಈಗ ಏನು ಮಾಡ್ಲತ್ತಾರೆ, ಮೊಬೈಲ್ದು ಭಾಳ ಜನ ಕೊಟ್ಟಿರ್ತಕ್ಕಂಥ ಉದ್ದೇಶ ಏನಂದರೆ, ವಿದ್ಯಾರ್ಥಿಗಳಿಗೆ ಒಳ್ಳೆಯದನ್ನಾಗಲಿ ಆ ಮೊಬೈಲ್ದಿಂದ ಗೂಗಲ್ದಲ್ಲಿ ಮತ್ತೊಂದು ಯಾವುದೇ ಪ್ರಶ್ನೆಗಳಿರ್ಬೋದು, ಏನಾದರೂ ದೇಶದಲ್ಲಿ ನಡೀತಕ್ಕಂಥ ಒಂದು ಒಳ್ಳೆಯ ವಿಚಾರಗಳನ್ನು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಥ ಕೊಟ್ಟರೆ, ಕೆಲವು ಜನ ಏನು ಮಾಡ್ಕೊತಾ ಇದ್ದಾರೆ, ಅದು ಸದುಪಯೋಗ ಪಡ್ಕೊಳ್ಳಿ ದುರುಪಯೋಗವನ್ನು ಪಡ್ತಕ್ಕಂಥದ್ದು ನಾವು ದಿನನಿತ್ಯ ಟಿ ವಿಯಲ್ಲಿ ನೋಡ್ತೀವಿ. ನಮ್ಮ ಚಿಕ್ಕ ಮಕ್ಕಳ ದಯಮಾಡಿ ವಿನಂತಿ ಮಾಡ್ತೀನಿ, ಎಲ್ಲ ಕಾರ್ಯಕ್ರಮದ ಹೇಳ್ತೀನಿ, ನಮ್ಮ ಮಕ್ಕಳ ಕೈಯಲ್ಲಿ ದಯಮಾಡಿ ಮೊಬೈಲ್ ಕೊಡಬೇಡ್ರಿ. ಈಗ ಹೆಂಗಾಗಿದೆ ಪರಿಸ್ಥಿತಿ ಅಂದ್ರೆ, ಈಗ ನಾನು ಹಿಡ್ಕೊಂಡೇ ಹೇಳ್ತೀನಿ, ಹಿಂದಕ್ಕೆ ಸಣ್ಣವರಿದ್ದಾಗ ಹಳ್ಳಿಗಳದಾಗ ಊರುಗಳದಾಗ ಕೂಸು ಊಟ ಮಾಡಲಿಲ್ಲ ಅಂದ್ರೆ ಯಾರ್ದಾರ ನೋಡಿ ಅನಿಸ್ತಿದ್ದ ಹುಡುಗಂದ್ರೆ ಅವ ಮಾಮ ಬಂದ ನೋಡು, ಗುಂಡ ಅವ್ರು ಬಂದಾರ ನೋಡು, ಇವ್ರು ಬಂದಾರ ನೋಡ್ರು, ಇಲ್ಲಾಂದ್ರೆ ಅಲ್ಲಿಗೆ ಆ ಬಾಲ್ಯ ಬಂದ ನೋಡು ಅಂತ ಹೇಳಿ ಅಂಜಿಸಿ ನೀವು ಬಾಯಾಗ ತೂತಿಡ್ತಿದ್ರಿ. ಈಗ ಏನು ಮಾಡ್ತಾರೆ, ಮೊಬೈಲ್ ಕೈ ಕೊಟ್ಬಿಡ್ತೀರಿ ಕೂಸುಗಳ ಕೈಯಾಗ. ಅವು ನೋಡ್ಕೋತಾವು ಏನು ಉಂಡವ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಮತ್ತು ನಮ್ಮ ಪರಿಸ್ಥಿತಿ ಏನದು, ನಾವು ಎಲ್ಲಿ ಊಟ ಕುಂತೇವು ಅಂದ್ರೆ ಯಾವನ ಮೊಬೈಲ್ ಬಂತಂದ್ರೆ ಮಾತಾಡ್ಕೋತ ನಮ್ಮ ಹೆಂಡ್ರು ಏನು ಪಲ್ಯ ನೀಡಿರ್ತಾರೆ, ನಮಗೆ ನೆನಪು ಉಂಟ ಆದಮೇಲೆ ಕೇಳಿದ್ರೆ ಏನು ಉಂಡ್ರಿ ಅಂತ ಕೇಳಿದ್ರೆ ಹೇಳಕ್ಕೆ ಬರಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಅಂದರೆ ಹೆಚ್ಚಿನ ಮರೆ ಇವತ್ತು ನಾವು ಮೊಬೈಲ್ಗೆ ಹೋಗಿದ್ದೀವಿ. ಹಿಂದಕ್ಕೆ ಯಾರೋ ಮೊಬೈಲ್ ಯೂಸ್ ಮಾಡ್ತಿಲ್ಲ. ಹಳ್ಳಿಯೊಳಗೆ ಯಾರೋ ಮನೆಯಾಗ ಒಂದು ಮನ್ಯಾಗ ಫೋನ್ ಇರ್ತಿತ್ತು. ತಾಯಂದ್ರ ಕೆಲಸ ಏನಿತ್ತು, ಮುಂಜಾನೆ ಅಡುಗೆ ಮಾಡಿ ಎಲ್ಲ ಮಾಡಿ ಮಧ್ಯಾಹ್ನದಾಗ ಕಾಯಿಪಲ್ಯ ತರ್ಲಕ್ಕೆ ಬ್ಯಾಗ್ ಹೊಲಿತಿದ್ರಿ, ವೈರಿಂದನೂ ಹೊಲಿತಿದ್ರಿ, ಬಟ್ಟಿದೂ ಹೊಲಿತಿದ್ರಿ. ಈಗ ಎಲ್ಲಾರ ಹೊಲ್ದದ್ದು ಉದಾಹರಣೆಗಳು ಯಾರು ಹೊಲಿತೀರನ್, ಕೌದಿ ಹೊಲಿತಿದ್ರು. ಅದೆಲ್ಲ ಹೋಗ್ಬಿಟ್ಟವು. ಏನು ಬೇಕೋ ಕ್ಯಾರಿ ಬ್ಯಾಗದಾಗ ತಂದ್ರನ ನಮ್ಮ ಹೇಳಿದ್ರು, ನಮ್ಮ ಬಸವರಾಜ್ ಅವರು ಕ್ಯಾನ್ಸರ್ ಬಗ್ಗೆ ಹೇಳಿದ್ರು. ಅವರು ಅದೆಲ್ಲವನ್ನು ನಾವೇ ಹುಟ್ಟಿಸ್ಕೊಳಕತ್ತೀವಿ. ನಮ್ಮ ದೇಹಕ್ಕೆ ನಮ್ಮ ರೋಗ ಬರಲಿಕ್ಕೆ ನಾವೇ ಪ್ಲಾಸ್ಟಿಕ್ಕನ್ನು ಬಳಸೋದು, ಏನೇನು ಕ್ಯಾನ್ಸರ್ ಬರ್ಲಿಕ್ಕೆ ಏನೇನು ಆ ಸಾಮಗ್ರಿಗಳವು ಅದು ನಾವೇ ಬಳಸ್ಕೊಳಕತ್ತೀವಿ. ಈಗ ಎಷ್ಟು ಪರ್ಸೆಂಟೇಜ್ ಕ್ಯಾನ್ಸರ್ ಆಗ್ಯದ, ಹಿಂದಕ್ಕೆ ಕಾಲದವರು ಭಾಳ ಜನ ಇದ್ದೀರಿ ಹಿರಿಯರು, ಅವಾಗ ಎಷ್ಟು ಜನರಿಗೆ ಕ್ಯಾನ್ಸರ್ ಆಗ್ತಿತ್ತು. ಇವತ್ತು ಹೇಳೋ ಉದ್ದೇಶ ಎಷ್ಟೇ, ನಾವೆಲ್ಲರೂ ಇಂದಿನ ಪರಂಪರೆಯನ್ನು ನಾವು ಮರೆತ್ಕೊಂಡು ಹೋಗ್ತಾ ಇದ್ದೀವಿ. ಇಂಥ ಧಾರ್ಮಿಕ ಸಭೆಯ ಮುಖಾಂತರ, ಪುರಾಣ ಪ್ರವಚನದ ಮುಖಾಂತರ ನಾವು ಯಾವುದೇ ಧರ್ಮದಲ್ಲಿ ಮೊದಲು ಧರ್ಮದ ಗುರುಗಳನ್ನು, ನಮ್ಮ ಹುಟ್ಟಿಸಿರ್ತಕ್ಕಂಥ ತಂದೆ ತಾಯಿಗಳನ್ನು, ಹಿರಿಯರನ್ನು, ಶಿಕ್ಷಕರನ್ನು, ಗುರುಗಳನ್ನು ಗೌರವ ಕೊಡುವಂಥ ಸಂಸ್ಕೃತಿಯನ್ನು ನಾವು ಮುಂದುವರಿಸ್ಕೊಂಡು ಹೋದಾಗ ಎಲ್ಲ ಇದರಲ್ಲಿ ಕೂಡ ನಾವು ಯಶಸ್ವಿಯಾಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಮುಖಾಂತರ, ಇವತ್ತು ಪುರಾಣಿಕರು ಪ್ರವಚನ ಏನೋ ಭಾಳಷ್ಟು ಮಟ್ಟದಲ್ಲಿ ನಾವು 30ನೇ ತಾರೀಕು ಬರಬೇಕಾಗಿತ್ತು. ಅನಿವಾರ್ಯ ಈ ದೇಶದ
ಮಾಜಿ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಎಚ್ ಡಿ ದೇವೇಗೌಡವರ ಧರ್ಮಪತ್ನಿ ಇವತ್ತು 89 ವಯಸ್ಸಿನಲ್ಲಿ ಅವರು ದಾಂಪತ್ಯ ಜೀವನ 72 ವರ್ಷ ದೇವೇಗೌಡರ ಜೊತೆ ಕಳೆದರೆ ಇವತ್ತು 89 ವಯಸ್ಸಿನಲ್ಲಿ ಅವರು ಮೊನ್ನೆ 18ನೇ ತಾರೀಕು ತಿರ್ಕೊಂಡಂಥ ಸಂದರ್ಭದಲ್ಲಿ ಇವತ್ತು 30ನೇ ತಾರೀಕು ಅಲ್ಲಿ ಒಂದು ಕಾರ್ಯಕ್ರಮವೊಂದು ಇರೋದರಿಂದ ಮುತ್ತೇವ್ರಿಗೆ ನಿನ್ನ ರಾತ್ರಿಗೆ ಫೋನ್ ಮಾಡಿದೆ ನಾನು 30ಕ್ಕೆ ಬರೋದಾಗಲ್ರಿ ಅಪ್ಪವ್ರೆ, ನಾ ಇವತ್ತು ಬಂದು ಹೋಗ್ತೀನಿ ಅಂತ ಹೇಳಿದೆ. ಯಾಕಂದ್ರೆ ಕಾರ್ಯಕ್ರಮ ಯಾವಾಗ ಬಂದರೂ ಅಷ್ಟೇ ಮುಂದೆ ಅವತ್ತಿನ ದಿವಸ ನಾವು ಇಲ್ಲಿ ಲಭ್ಯ ಇರೋದರಿಂದ ಇವತ್ತು ಬಂದು ಪೂಜ್ಯರ ಯಾವ ನಮ್ಮ ಗುರುಗಳು ಈಗ ಏನು ನಮ್ಮ ಸಿದ್ದರಾಮ ಮಹಾಸ್ವಾಮಿಗಳಂದರೆ ಅವ್ರು ಸಣ್ಣವ್ರು ಬರಲಿ ದೊಡ್ಡವ್ರು ಬರಲಿ, ದೊಡ್ಡವ್ರು ಏನಂದ್ರೂ ಏನು ಅಂತಿಲ್ಲ, ಸಣ್ಣವ್ರು ಏನಂದ್ರೆ ಅಂತಿಲ್ಲ, ಒಬ್ರಿಗೂ ಕೈ ಚಾಚಿ ಇದಕ್ಕೆ ಮಾಡಬೇಕು ಅಂತೇಳಿ ಕೇಳಿರ್ತಕ್ಕಂಥ ಉದಾಹರಣೆ ಇಲ್ಲ ಅಂಥೇಳಿ ನಾ ಚಿಕ್ಕವನಾದರೂ ಕೂಡ ನನಗೆ ಗೊತ್ತಿದೆ. ಯಾಕಂದ್ರೆ ಊರು ಜನರಿಗೂ ಗೊತ್ತಿದೆ. ಪೂಜ್ಯರ ಪಟ್ಟಾಧಿಕಾರ ಮಹೋತ್ಸವ ಇರ್ಬೋದು, ಪೂಜ್ಯರು ಲಿಂಗೈಕ್ಯ ಆದಂಥ ಸಂದರ್ಭದಲ್ಲಿ ಇರ್ಬೋದು, ಯಾವುದೇ ಸಂದರ್ಭದಲ್ಲಿ ಇಲ್ಲಿ ಮಠಕ್ಕೆ ನಾವು ಬಂದಂಥ ಸಂದರ್ಭದಲ್ಲಿ ಹಿರಿಯ ಪೂಜ್ಯರು ಎಲ್ಲರನ್ನ ಒಂದೇ ಅಂತಕ್ಕಂಥ ಬಸವಣ್ಣನವರ ಹೇಳಿದಾಗೆ ಇವನಾರವ ಎಂದಿಸಯ್ಯ, ಇವ ನಮ್ಮವ ನಮ್ಮ ಮನೆಯ ಮಗನೆಂದಿಸಯ್ಯ ಎನ್ನುವ ಹಾಗೆ ಹಿಂದಿನ ಪೂಜ್ಯರು ಎಲ್ಲರನ್ನ ವಿಶ್ವಾಸತೆಗೆ ಹೋಗುವಂಥ ಪರಂಪರೆಯ ಮಠ ಈ ಒಂದು ಮುರುಗೇಂದ್ರ ಶಿವೋಗಿಗಳ ಮಠ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಮುಖಾಂತರ ಈಗಿನ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ಕೂಡ ಅಷ್ಟೇ ಎಲ್ಲ ಕಡೆ ಪ್ರವಚನ ದಾಸೋಹ ಮತ್ತು ನಮ್ಮ ದೇಶದ ಬಗ್ಗೆ, ಗುರುಗಳ ಬಗ್ಗೆ, ಜನಸಾಮಾನ್ಯರಿಗೆ ವಿಚಾರಗಳನ್ನು ನಮ್ಮ ಮನೆಗೆ ಮುಟ್ಟುವಂಥ ದಿಕ್ಕಿನಲ್ಲಿ ಪ್ರವಚನದ ಮುಖಾಂತರ ಅವರು ಇಡೀ ನಮ್ಮ ಕಲಬುರಗಿ ಜಿಲ್ಲೆ ಅಷ್ಟೇ ಅಲ್ಲ, ಬೇರೆ ಬೇರೆ ಕಡೆಯೂ ಕೂಡ ಪ್ರವಚನದ ಜೊತೆಗೆ ಶಿಕ್ಷಣಕ್ಕೂ ಕೂಡ ಅವರು ಹೆಚ್ಚಿನ ಒತ್ತು ಕೊಡ್ತಕ್ಕಂಥ ಕೆಲಸ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ನೀವೆಲ್ಲರೂ ನೋಡಿದ್ದೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಮುಖಾಂತರ ಇವತ್ತು ಇನ್ನೂ ಹಲವಾರು ಈ ಗ್ರಾಮದಲ್ಲಿ ಇರ್ಬೋದು, ಬೇರೆ ಬೇರೆ ಎಲ್ಲೇ ಕಾರ್ಯಕ್ರಮ ನಡೆದರೂ ಕೂಡ ಇವತ್ತು ನಮ್ಮ ಸಿದ್ಧಲಿಂಗ ಮಹಾಸ್ವಾಮಿಗಳು ನೆಲವಿಗೆ ಇರ್ಬೋದು, ಅಂಕಲಿಗೆ ಇರ್ಬೋದು, ಸೊನ್ನದ ಸಿದ್ಧಲಿಂಗ ಮಹಾಸ್ವಾಮಿಗಳು, ಜೇಟಿಗೆ ಪೂಜ್ಯರು ಮತ್ತು ಎಲ್ಲ ಮಠಾಧೀಶರು, ಎಲ್ಲ ದೇವರಿಗೆ ತಾಲೂಕಿನಲ್ಲಿ ಇರ್ತಕ್ಕಂಥ ಸುಮಾರು ಮಠಾಧೀಶರ ಜೊತೆಗೆ ಹಲವಾರು ಪವಾಡ ಪುರುಷರು ಹೊಂದಿರತಕ್ಕಂಥ ಕ್ಷೇತ್ರ ಇವತ್ತು ಜೇವರ್ಗಿ ಯಡ್ರಾಮಿ ತಾಲೂಕು ಅಂತ ಹೇಳಿದ್ರೆ, ನಾವು ಏನು ಈ ತಾಲೂಕು ಎರಡೂ ತಾಲೂಕುಗಳಲ್ಲಿ ಹುಟ್ಟಿದ್ದೀವಲ್ಲ, ಮೊದಲು ಒಂದೇ ತಾಲೂಕು ಇರ್ತಿತ್ತು. ಇನ್ನು ನಾವು ಶಾಸಕರಿದ್ದಂಥ ಸಂದರ್ಭದಲ್ಲಿ ತಾಲೂಕು ಆಗಿರ್ಬೋದು, ಆದರೂ ಕೂಡ ಅಳುಗುಂಡಿಗೆ ಶರಣಬಸವೇಶ್ವರಂಥ ಮಹಾದಾಸೆಗಳು, ಪಕ್ಕದ ಕಡ್ಕೊಳ್ಳದ ತತ್ವ ಪದಕಾರಾಗಿರ್ತಕ್ಕಂಥ ಮಡಿವಾಳೇಶ್ವರ ಇರ್ಬೋದು, ಚೆನ್ನೂರು ಜಲಾಲ್ ಸಾಗರ್ ಇರ್ಬೋದು, ನಮ್ಮ ವಿಶೇಷವಾಗಿ ನಮ್ಮ ಅಬ್ಬೆ ತುಮಕೂರು, ಈಗ ವಿಶ್ವರಾದ್ಯಂತ ನಮ್ಮ ಗಂವಾರ ಗ್ರಾಮದಲ್ಲಿ ಜನಿಸ್ತಕ್ಕಂಥ ಪವಾಡ ಪುರುಷ ಸದ್ಗುರು ವಿಶ್ವರಾಧ್ಯರು, ಕೋರಿಸಿದ್ದೇಶ್ವರ ಗುರುಗಳು, ಮಲ್ಲಾರಾಧ್ಯರು, ಹಲವಾರು ಜನ 17ನೇ ಶತಮಾನದ ಷಣ್ಮುಖ ಶಿವಯೋಗಿಗಳು ಕೂಡ ನಮ್ಮ ನಾಡಿನಲ್ಲಿ ಹಲವಾರು ಪವಾಡ ಪುರುಷರು ಶರಣರ ನಾಡಿನಲ್ಲಿ ನಾವೇನು ಹುಟ್ಟಿದ್ದೇವಲ್ಲ, ನೀವೆಲ್ಲರೂ ನಾವು ಭಾಳ ಪುಣ್ಯ ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಮುಖಾಂತರ ಸಮಯ ಭಾಳಷ್ಟು ಆಗಿರೋದ್ರಿಂದ ಯಾವತ್ತೂ ನಾವು ಯಾವುದೇ ಸಂದರ್ಭದಲ್ಲಿ ಸಮಾಜದಿರ್ಬೋದು, ಬೇರೆ ಯಾವುದೇ ಈ ಗ್ರಾಮದ ಅಭಿವೃದ್ಧಿ ಇರ್ಬೋದು, ಯಾವತ್ತೂ ಅಧಿಕಾರ ಇರದೇ ಇದ್ದರೂ ಕೂಡ ನಿಮ್ಮ ಗ್ರಾಮದವ್ರ ಜೊತೆ ಮತ್ತು ಈ ತಾಲೂಕಿನ ಸಮಸ್ತ ಸಮಾಜದವ್ರ ಜೊತೆ ನಾವು ಯಾವತ್ತೂ ಸದಾ 24 ಗಂಟೆಗಳ ದಿನನಿತ್ಯದಲ್ಲಿ 24 ಗಂಟೆಗಳ ಕಾಲ ಸೇವೆ ಸಲ್ತಕ್ಕಂಥ ಕೆಲಸ ಹಿಂದೆನೂ ಕೂಡ ಮಾಡಿದೆವು, ಮುಂದೆನೂ ಕೂಡ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಮುಖಾಂತರ ವೇದಿಕೆ ಮೇಲಿರುವಂಥ ಎಲ್ಲ ಪೂಜ್ಯರಿಗೂ, ಇಲ್ಲಿ ಬಂದಿರತಕ್ಕಂಥ ಸಮಸ್ತ ಜನತೆಗೆ ಇಂದು 1ನೇ ತಾರೀಕು ನಡೆಯುವಂಥ ಕಾರ್ಯಕ್ರಮಗಳಿಗೆ ನಾವೆಲ್ಲ ರೀತಿಯಿಂದ ತನುಮನದನಿಂದ ಸಹಕಾರವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಒಂದಿಷ್ಟು ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಂದಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರುವಂಥ ಸನ್ಮಾನ್ಯ ಶ್ರೀ ದೊಡ್ಡಪ್ಪಗೌಡ ಎಸ್ ಪಾಟೀಲ್ ನರಿಬೋಳು, ಮಾಜಿ ಶಾಸಕರು ಜೇವರ್ಗಿ, ಇವರಿಗೆ ಶ್ರೀಮಠದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ